ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಕನ್ನಡದ ವಿಚಾರ ಇದು. ನಾವು ಕನ್ನಡನ ಕಳ್ಕೊಂಡ್ಬಿಡ್ತೀರಿ ಭಾಗ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಸ್ವಂತ ಅಲ್ಲ, ಇದು ಕನ್ನಡ ಹೊರಟೋಗ್ತದೆ ಇಲ್ಲಿಂದ, ಬೆಂಗಳೂರಿಂದ ಕನ್ನಡ. ಸರ್, ಇದಕ್ಕೆ ನಾವು ಒಪ್ಪೋದಿಲ್ಲ ಸರ್. ಕನ್ನಡ ಉತ್ತರ ಕೊಡ್ತಾರೆ. ಇದಕ್ಕೆ ಎಲ್ಲರೂ ವಿರೋಧ ಇದ್ದಾರೆ, ಕನ್ನಡ ಸಂಘಗಳು ವಿರೋಧ ಇದ್ದಾರೆ, ನಮ್ಮ ಎಲ್ಲ ಬೇರೆ ಬೇರೆ ಬೆಂಗಳೂರಲ್ಲಿ ವಾಸ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಚಿತ್ರಣ ಮಾಡ್ತಾ ಇದ್ದೀರಾ? ಇದನ್ನ ಕನ್ನಡ ಹೊರಟೋತೈತೆ ಸರ್. ಇದು ದಯವಿಟ್ಟು ನೋಡಿ. ಕೊನೆಗೆ ಪಾಪ ನಮ್ಮ ಮುಂದಿನ ಜನಾಂಗದ ಪಾಪ ಶಾಪ ನಮ್ಮ ಮೇಲೆ ತಟ್ಟುತ್ತೆ ಇದು. ಇಷ್ಟು ನೋಡಿ, 172 ಪೇಜಸ್. ಯಾರೋ ಅಧಿಕಾರಿ ಮಾತು ಕೇಳ್ಬಿಟ್ಟು ಸರ್ ಅಲ್ಲ, ಕಿರುಕುಳ ಕೊಡ್ತಾ ಇರೋದು ನೀವು. ಯಾಕೆ ಸರ್? ನಾವು ಪ್ರತಿನಿಧಿಸೋರು. ನಾನು ಕೂತ್ಕೊಂಡು ಇಲ್ಲಿ ನಿಶ್ಚಯ ಮಾಡ್ಕೊತೀನಿ, ವಿಶ್ವಾಸಕ್ಕೆ ತೊಗೊಳಲ್ಲ. ನೀವು ಸಜೆಷನ್ಸ್ ಕೊಟ್ಟಿದ್ದೀರಿ. ದೊಡ್ಡ ಭಯ ಇರುತ್ತೆ ನನಗೂ. ಸ್ವಲ್ಪ ಕೇಳಿ. ಯು ಜಸ್ಟ್ ಹಿಯರ್ ಟು ಮೀ. ರಾಮೂರ್ತಿ ಹೇಳಿದ್ದಾರೆ, ಸುರೇಶ್ ಕುಮಾರ್ ಅವರು ಅಶೋಕ್ ಹೇಳಿದ್ದಾರೆ, ಚರ್ಚೆ ಮಾಡುವಾಗ ಮಾತಾಡಿ. ಈಗ ಚರ್ಚೆ ಇಲ್ಲ, ನಾವು ಈಲ್ಡ್ ಆಗ್ತೀವಿ. ಕೂತ್ಕೊಳ್ಳ ಪ್ಲೀಸ್. ಇಲ್ಲ, ಐ ವಿಲ್ ನಾಟ್ ಈಲ್ಡ್. ನಾನು ಮಂಡಿಸಿದ್ದೀನಿ, ಚರ್ಚೆ ಮಾಡಬಾರ್ದಿತ್ತು. ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಿದ್ದಾರೆ, ಸುಮ್ಮನೆ ನಾನು ಗೌರವ ಕೊಡ್ತಾ ಇದ್ದೀನಿ ಅಷ್ಟೇ. ಯು ಜಸ್ಟ್ ಈಲ್ಡ್. ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಕಾರ್ಪೊರೇಟರ್ ಆಗಿದ್ದವರು, ಮಂತ್ರಿ ಆಗಿದ್ದವರು, UD ಮಿನಿಸ್ಟರ್ ಆಗಿದ್ದಾರೆ. ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಸ್ವಲ್ಪ ಆಯ್ತು. ಅಧ್ಯಕ್ಷರೇ, ನಾನು ಹಳ್ಳಿಲಿ ಹುಟ್ಟಿರ್ಬೋದು, ದೊಡ್ಡ ಹಾಲಲ್ಲಿ ಕೆಂಪೇಗೌಡನ ಮಗ ಹುಟ್ಟಿರ್ಬೋದು. 5ನೇ ವರ್ಷಕ್ಕೆ ಬೆಂಗಳೂರು ಬಂದವನು. ಆವತ್ತಿಂದ ಇಲ್ಲೇ ಇದ್ದೀನಿ, ಇಲ್ಲೇ ಬೆಂಗಳೂರು ಇದ್ದೀನಿ. ವಿಧಿ ಇಲ್ಲದೆ ಹೋಗಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ. ನನಗೂ ಬೆಂಗಳೂರು ಬಗ್ಗೆ ಕಾಳಜಿ ಇದೆ, ನಮ್ಮದೇ ಆದಂಥ ಇತಿಹಾಸ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ದೇ ಹ್ಯಾವ್ ಸಮ್ ಸೆನ್ಸ್ ಇನ್ ಇಟ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತೇನು ನನ್ನ ಅನುಭವದಲ್ಲಿ ಬೆಂಗಳೂರಿಗೆ ಒಂದು ಹೊಸ ರೂಪ, ನಮ್ಮ ಅಧಿಕಾರಿಗಳು ಬೇಕಾದಷ್ಟು ಕೆಲವು ನಾವು ಕಮಿಟಿ ಮಾಡಿದ್ದು. ಆ ಕಮಿಟಿಗೆ ಅವ್ರು ಯಾವುದೋ ಒಂದು ಮಾಡೆಲ್ನ, ಲಂಡನ್ ಮಾಡೆಲ್ ಟೈಪ್ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಬಟ್ ಐ ಡಿ ನಾಟ್ ಅಗ್ರಿ ಆಗುತ್ತೆ. ಯಾಕೆಂದರೆ ನಮ್ಮ ಸಿಸ್ಟಮ್ನ, ಈಗಿರೋಂಥ ಸಿಸ್ಟಮ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇರೋದ್ರಲ್ಲಿ ಏನಾದ್ರು ಸ್ವಲ್ಪ ಮಾಡಿಫಿಕೇಶನ್ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಒಂದು ಪ್ರಯತ್ನ, ಆಲೋಚನೆ ಇದೆ. ನಾನು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡದೆ ತೀರ್ಮಾನ ಮಾಡೋಷ್ಟು ಮೂರ್ಖ ಅಲ್ಲ. ಐ ಸ್ಟಿಲ್ ಬಿಲೀವ್, ಎಸ್ಟೇ ಆಲ್ಸೋ ಇನ್ ದಿ ಕ್ಯಾಬಿನೆಟ್ ಆಲ್ಸೋ ವಿತ್ ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ MLAs, ನಾನು ಚರ್ಚೆ ಮಾಡಿ ಲೆಟ್ ದಿಸ್ ಶುಡ್ ಬಿ ಡಿಬೇಟೆಡ್. ಪ್ರತಿ ವರ್ಡು ಅವ್ರು ನೋಡಲಿ, ಪ್ರತಿ ಇದಕ್ಕೆ ಚೆಕ್ ಮಾಡಿ ವಾಟ್ ಈಸ್ ಬೆಸ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್. ಎಸ್, ಅವ್ರಿಗೆಲ್ಲ ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ವಾಟ್ ಈಸ್ ಬೆಸ್ಟ್ ಫಾರ್ ದಿ ಬ್ಯಾಂಗ್ಳೂರ್, ಅವ್ರಿಗೂ ಅನುಭವ ಇದೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು, ಬೆಂಗಳೂರು ಸಿಟಿಲಿ ರೆಪ್ರೆಸೆಂಟೇಟಿವ್ ಆಗಿದ್ದರು, ಅಡ್ಮಿನಿಸ್ಟ್ರೇಷನ್ ಏನಿದೆ, ಕಸ ಏನು ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಏನಿದೆ, ಇಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ, ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಷನ್ ಏನು, ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲದೆ ಹೋದ ವಿಚಾರ ಏನಿಲ್ಲ. ಇವತ್ತು ಐ ಆಮ್ ಅಶ್ಯೂರಿಂಗ್, ಈಗೇನು ಅರ್ಜೆಂಟಾಗಿ ಈಗ ನಂಗೆ ಪಾಸ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಲೆಟ್ ದೆ ಲುಕ್ ಎವ್ರಿ ಲೈನ್, ಎವ್ರಿ ಸೆಂಟೆನ್ಸ್, ಎವ್ರಿ ಒನ್ ಶುಡ್ ಬಿ ಅಕೌಂಟಬಲ್, ಎವ್ರಿ ಒನ್ ಶುಡ್ ಬಿ ಆಕ್ಟಬಲ್. ನನಗೂ 73rd 74th ಅಮೆಂಡ್ಮೆಂಟು ಏನು ವಿಚಾರ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. 73 74ನೇ ತಿದ್ದುಪಡಿಯಲ್ಲಿ ಏನಾಗಿದೆ ಅಂತಂದರೆ, ಇದು ಎಪೆಸಾರ್ಡ್ ಗ್ರೋತ್ ಆಗ್ಬಿಟ್ಟಿದೆ ಬೆಂಗಳೂರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಲಾಟ್ ಆಫ್ ಪೀಪಲ್ ಫ್ರಮ್ ಔಟ್ಸೈಡ್ ಆರ್ ಕಮಿಂಗ್. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ವಾಸ್ 70 lakhs. ನೌ ಇಟ್ ಈಸ್ 1,40 lakhs. 1,04,00,000 ವೆಹಿಕಲ್ಸ್ ಇದೆ. ವೆಹಿಕಲ್ಸ್ ಬಂದು ಇಲ್ಲಿದೆ. ಹೊರಗಡೆಯಿಂದ ಬರೋ ವೆಹಿಕಲ್ಸ್ ಅಲ್ಲದೆ ಹೊರಗಡೆಯಿಂದ ಬರೋಂಥ ಜನಕ್ಕೆ ಈಗ ನೀರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಚರಂಡಿ ಯಾರು ಕಸ ಹಾಕಕ್ಕೆ ಇವತ್ತು ನಮಗೆ ಆಗ್ತಾ ಇಲ್ಲ. ಎಲ್ಲ ಸಿಟಿ ಆಗ್ಬಿಟ್ಟಿದೆ. ಒಂದು ಔಟರ್ ರಿಂಗ್ ರೋಡ್ ಮಾಡ್ದು, ಅದಕ್ಕೆ ಒಳಗಡೆ ಬಂದ್ಬಿಟ್ಟಿತ್ತು. ಪೆರಿಫರಲ್ ರಿಂಗ್ ರೋಡ್ 2006 ಆಯಿತು, ಅದು ಸಿಟಿ ಒಳಗಡೆ ಆಗ್ಬಿಟ್ಟಿದೆ. ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಬಹಳ ದೃಷ್ಟಿಯಿಂದ ಎಕನಾಮಿಕ್ ವಿಷಯದಲ್ಲಿ ಇದನ್ನು ತೆಗೆದುಕೊಂಡು ಬಂದೀನಿ. ಇಟ್ ಮೇ ನಾಟ್ ಬಿ ಗುಡ್ ಆಲ್ಸೋ, ಬಟ್ ಡಿಸ್ಕಸ್. ಲೆಟ್ ಅಸ್ ಡಿಸ್ಕಸ್. ವಿತೌಟ್ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಯು, ಯು ಆರ್ ಟೆಲಿಂಗ್ ನಿಮ್ಮನ್ನು ಇಟ್ಕೊಂಡ. ಬಟ್ ಬೆಂಗಳೂರು ಇಸ್ ನಾಟ್ ಓನ್ಲಿ ಬೆಂಗಳೂರಿಯನ್ಸ್. Bangalore belongs to every one part of the state. It is the headquarters. It is the heart of any human man. ಸೊ ಹಂಗೆ ಕರ್ನಾಟಕ ರಾಜ್ಯ ಈ ಬೆಂಗಳೂರಿಗೆ ಸೇರಿದಂಥ ಎಲ್ಲರೂ ಕೂಡ ಇವತ್ತಿದೆ. ಯಾರೇ ಎಷ್ಟು ದೊಡ್ಡವನಾಗಿರಲಿ, ಬೆಂಗಳೂರು ಬಂದು ಜಡ್ಜು, ಬೆಂಗಳೂರು ಬಂದು ಪಾಲಿಟಿಷಿಯನು, ಬೆಂಗಳೂರು ಬಂದು ಇಂಜಿನಿಯರು, ಯಾರು ವಾಪಸ್ ಹಳ್ಳಿಲಿ ಹೋಗ್ತಾ ಇಲ್ಲ. ಎಲ್ಲ ಕೋರ್ಟ್ ಬೇಕು, ಅದು ಬೇಕು ಅಂದ್ರು. ಜಡ್ಜ್ಗಳು ಕೇಳಿದ್ರೆ ಹಿಂದೆ ಒಂದು ಕಮಿಟಿ ನಡೀತು, ಯಾರು ಬೆಂಗಳೂರು ಬಿಟ್ಟು ಹೋಗ್ತಾ ಇರಲಿಲ್ಲ. ಸೊ ಹಂಗೆ ಬೆಂಗಳೂರು ರಾಜ್ಯಕ್ಕೆ ಎಲ್ಲ ಸಂಬಂಧಪಟ್ಟ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ರು ಇಲ್ಲಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ.
ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಬರೀ 6 ಲಕ್ಷ ರೂಪಾಯಿಗೆ ಆ ಜಮೀನನ್ನ ಖರೀದಿ ಮಾಡಿದ್ದು. ಅವತ್ತೊಂದು ಮಾತು ಹೇಳಿದ್ದು, ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್. 3-4 ಜನ 3 ತಿಂಗಳಲ್ಲೇ ಇಂಟರ್ನ್ಯಾಷನಲ್ ಲೀಡರ್ಸ್ ಬಂದಿದ್ರು. ಚೈನಾ ಪ್ರೈಮ್ ಮಿನಿಸ್ಟರ್, ಜಪಾನ್ ಪ್ರೈಮ್ ಮಿನಿಸ್ಟರ್, ಪೋಲಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಆಗ ಒಂದು ಮಾತು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ, ದೇರ್ ವಾಸ್ ಎ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ವರ್ ಕಮಿಂಗ್ ಟು ದೆಹಲಿ, then they used to come to Chennai, Calcutta, Mumbai, Bangalore and all. Now the time has changed. The world leaders are coming to first to Bangalore, then they are going to Delhi. I know the importance of Bangalore. So adrinda yaru gabri ಮಾಡ್ಕೊಳ್ಳೋದು ಬೇಡ. ನಿಮ್ಮನ್ನು ಬಿಟ್ಟು ಏನು ಮಾಡಲ್ಲ. Let us discuss, let us deliberate, then we will come to a shape for the Bangalore. This is what I can tell you. I am communicating to you. I am assuring to you. I fully agree. ಏನು ನಾನು BC ಭೀಮನ ಬಲ ತೆಗೆದುಬಿಡ್ತೀನಿ ಅಂತ ಅಂದ್ರೆ ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು. ದಾನಶೂರನ ಆಗ್ತೀರಾ ಸರ್? ಮಾತುಗಳಂತೂ ಮಾತುಗೂ ನಿಮ್ ಕಾರ್ಯಕ್ಕೂ ಎರಡಕ್ಕೂ ಸಂಬಂಧನೇ ಇಲ್ಲ ಸರ್. ನಾನು ಅದೇ ನೆನ್ನೆ ಮಾತಾಡ್ತಿದ್ದೆ ಸರ್ ಬೆಳಗ್ಗೆನು. ಸರ್ ಶಿವಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನು ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ, ಆದ್ರೆ ಕಾರ್ಯ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಾರಲ್ಲ. ನೋ ಸರ್, ವಾಟ್ ಹ್ಯಾಸ್ ಸ್ಪೋಕನ್ ಹೇಳ್ತೀನಲ್ಲ, ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್ ಬೆಂಗಳೂರು ಅಲ್ಲ ಸರ್, ಬೆಂಗಳೂರು. 1 ನಿಮಿಷ ಕೂತ್ಕೊಳ್ರಿ. ಧರ್ಮರಾಯನ ಧರ್ಮತ್ವ, ದಾನಶೂರನ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ, ಇಷ್ಟಿದ್ರು ಮಾತ್ರ ಯಶಸ್ಸು. Suresh Kumar, you are my friend. I agree with you. I will stand by your commitment. I stand by your words. We will discuss with you threadbare. Let us all join, not Bangalore. Even all these leaders. We will sit, we will discuss, we will take the law.